ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು KS ನಾರಾಯಣ ಸ್ವಾಮಿ. ಮೊದಲಿಗೆ ಮುಖ್ಯಾಂಶಗಳು. ಶಿಥಿಲಗೊಂಡಿದ್ದ ಮೇಲ್ಛಾವಣಿ ಕುಸಿದು ಅಂಗನವಾಡಿ 4 ಮಕ್ಕಳಿಗೆ ಗಂಭೀರ ಗಾಯಗೊಂಡಿದ್ದ ಓರ್ವ ಮಗುವಿನ ಚಿಂತಾಜನಕ ಸ್ಥಿತಿ. ಬಾಗೇಪಲ್ಲಿಯ ಮಹತ್ವಾಕಾಂಕ್ಷಿ ಗಂಟ್ಲ ಮಲ್ಲಮ್ಮ ಡ್ಯಾಂ ನಿರ್ಮಾಣಕ್ಕೆ ಭರದ ಸಿದ್ಧತೆ. ಶೀಘ್ರದಲ್ಲೇ ಶಂಕುಸ್ಥಾಪನೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಶಾಸಕರು ಭೇಟಿ. ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸದೆ ಹೋಗಿದ್ದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನಾ ನಿರತರ ಮೇಲೆ ಪೊಲೀಸ್ ದೌರ್ಜನ್ಯ. ಜಚನಿ ಗೂಳೂರು ಮಠದಿಂದ ಮುಜರಾಯಿ ದೇವಾಲಯ ಅತಿಕ್ರಮಣ. ಜೀರ್ಣೋದ್ಧಾರ ಕಾರ್ಯಕ್ರಮ ರದ್ದುಗೊಳಿಸುವಂತೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಂದಮ್ಮಗಳು ರಕ್ತ ಕಣ್ಣೀರು ಸುರಿಸುವಂತಾಗಿದೆ. ಶಿಥಿಲಗೊಂಡಿದ್ದ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದು 4ಕ್ಕೂ ಹೆಚ್ಚು ಮಕ್ಕಳು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಈ ದುರಂತ ನಡೆದಿದ್ದು, ಗಾಯಗೊಂಡ ಮಕ್ಕಳ ಪೈಕಿ ಓರ್ವ ಮಗುವಿನ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ದಿನನಿತ್ಯ ಪಾಠ ಕಲಿಯಲು ಬರುತ್ತಿದ್ದ ಕಂದಮ್ಮಗಳಿಗೆ ಅದೇ ಅಂಗನವಾಡಿ ಮೃತ್ಯುಕೂಪವಾಗಿ ಪರಿಣಮಿಸಿದೆ. ದೊಡ್ಡಬೊಮ್ಮನಹಳ್ಳಿ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಇಂದು ಏಕಾಏಕಿ ಕುಸಿದು ಬಿದ್ದಿದೆ. ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ ಎಂಬುದು ತಿಳಿದಿದ್ದರೂ ಅದೇ ಅಪಾಯಕಾರಿ ಕಟ್ಟಡದ ಕೆಳಗೆಯೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತವಾಗಿದೆ. ದುರಂತದಲ್ಲಿ ಜೀವಿಕಾ, ರಿತಿಕ್ಷಾ ಸೇರಿದಂತೆ ಒಟ್ಟು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ. ಕುಸಿದು ಬಿದ್ದ ಚಾವಣಿಯ ಸಿಮೆಂಟ್ ಮತ್ತು ಕಲ್ಲುಗಳು ಬಿದ್ದು ಕಂದಮ್ಮಗಳು ರಕ್ತಸಿಕ್ತವಾಗಿವೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ಗಾಯಗೊಂಡ ಮಕ್ಕಳನ್ನು ತಕ್ಷಣ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಪ್ರಸ್ತುತ ಓರ್ವ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ವೆಂಕಟರೆಡ್ಡಿ ಅಂತೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರೋಲ್ಲ. ಈಗ ಹೊಸದಾಗಿ ಒಂದು 4-5 ವರ್ಷದ ಹಿಂದೆ ಒಂದು ಅಂಗನವಾಡಿ ಕಟ್ಟಿದ್ದಾರೆ. ಅದು ಅಷ್ಟೇ, ಎಲ್ಲ ತೇವ ಬಂದುಬಿಟ್ಟಿದೆ ಗೋಡೆಗಳೆಲ್ಲ. ಯಾವುದು ಕ್ವಾಲಿಟಿ ಎಸ್ಟಿಮೇಟ್ ಪ್ರಕಾರವಾಗಿ ಯಾವುದು ಮಾಡಲ್ಲ. ಆಸ್ಪತ್ರೆಯಲ್ಲಿ ಮಕ್ಕಳ ಸ್ಥಿತಿಯನ್ನು ಕಂಡು ಪೋಷಕರು ಕಣ್ಣೀರು ಮುಗಿಲು ಮುಟ್ಟಿದ್ದೆ. ನಮ್ಮ ಮಕ್ಕಳ ಜೀವಕ್ಕೆ ಏನಾದರೂ ಆದರೆ ಯಾರದ್ದು ಹೊಣೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ಸುದ್ದಿ ತಿಳಿಯುತ್ತಿದ್ದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಮಹೇಶ್ ಅವರು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿ ಆಸ್ಪತ್ರೆಗೆ ಬರುತ್ತಿದ್ದಂತೆ ಪೋಷಕರು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆದಿದೆ. ಒಟ್ಟಾರೆ ಶಿಥಿಲಗೊಂಡಿದ್ದ ಕಟ್ಟಡದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿದ್ದರೆ ಈ ದುರಂತವನ್ನು ತಪ್ಪಿಸಬಹುದಿತ್ತು. ಕಂದಮ್ಮಗಳ ಪ್ರಾಣದ ಜೊತೆ ಆಟವಾಡಿದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತಾ ಗಂಭೀರವಾಗಿರುವ ಮಗು ಪ್ರಾಣಾಪಾಯದಿಂದ ಪಾರಾಗಲಿ ಎನ್ನುವುದೇ ಎಲ್ಲರ ಹಾರೈಕೆ. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಬೃಹತ್ ನೀರಾವರಿ ಯೋಜನೆಯಾಗಿ ಉಳಿಯಲಿರುವ ಸುಮಾರು 200 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಿರುವ ಗಂಟ್ಲ ಮಲ್ಲಮ್ಮ ಅಣೆಕಟ್ಟು ಯೋಜನೆ ಸ್ಥಳಕ್ಕೆ ಶಾಸಕ SN ಸುಬ್ಬಾರೆಡ್ಡಿ, ಜಿಲ್ಲಾಧಿಕಾರಿ ಪ್ರಭು ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈಗ ನಾಳೆ ಬುದ್ಧಿವಂತರಾಗಿ ಏನು ಪ್ರೈಸ್ ಬರುತ್ತೆ, ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಸ್ತೀನಿ. ಎಲ್ಲ ಸೇರಿ ಒಂದು 50 ಲಕ್ಷ, 1 ಕೋಟಿ ಬರುತ್ತೆ. ಈಗ ಟೆನ್ಷನ್ನೇ ಇಲ್ಲ. ಹೇಳೋ ತನಕ ತಾಳ್ಮೆಯಿಂದ ಕೇಳಬೇಕು. 67 ಸರ್ಕಾರಿ ನಂಬರ್ ಏನಪ್ಪಾ ಕೇಳಿ, ಸರ್ಕಾರಿ ನಂಬರ್. 10,000 ಜನಕ್ಕೆ ಸಹಾಯ ಆಗಬೇಕಾದ್ರೆ 20 ಜನಕ್ಕೆ ಸಹಾಯ. ಸ್ವತಂತ್ರ ನಂತರ ಬಾಗೇಪಲ್ಲಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಹೊಸ ಮೈಲಿಗಲ್ಲು ಎನಿಸಲಿರುವ ತಾಲೂಕಿನ ಪಾತಪಾಳ್ಯ ಸಮೀಪದ ಗಂಟ್ಲ ಮಲ್ಲಮ್ಮ ಕಣಿವೆಯಲ್ಲಿ ಅಣೆಕಟ್ಟು ಕಾಮಗಾರಿ ಶಂಕುಸ್ಥಾಪನೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಸುಮಾರು 200 ಕೋಟಿ ಅಂದಾಜು ವೆಚ್ಚದ ಬೃಹತ್ ನೀರಾವರಿ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಸಹ ಮುಗಿದಿದ್ದು ಕಾಮಗಾರಿ ಪ್ರಾರಂಭಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿದ್ದು ಈಗಾಗಲೇ ಯಂತ್ರೋಪಕರಣಗಳು
ಕಾಮಗಾರಿ ಸ್ಥಳದಲ್ಲಿ ಬೀಡುಬಿಟ್ಟಿವೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಅಮೃತಾಸ್ತ್ರದಿಂದ ಪ್ರಾರಂಭವಾಗಲಿರುವ ಈ ಯೋಜನೆಗೆ ಮುಖ್ಯಮಂತ್ರಿ ದಿನಾಂಕಕ್ಕೆ ಎದುರು ನೋಡಲಾಗುತ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತಿಮ ಸಿದ್ಧತೆಗಳನ್ನು ಪರಿಶೀಲಿಸಲು ಹಾಗೂ ಯೋಜನೆಯ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಳ್ಳಲು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಜಿಲ್ಲಾಧಿಕಾರಿ ಜಿ. ಪ್ರಭು, ಕಂದಾಯ ಅರಣ್ಯ ಸರ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಹಿರಿಯ ಇಂಜಿನಿಯರ್ಗಳ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸದರಿ ಯೋಜನೆಯಿಂದ ಸುಮಾರು 3 ಹೋಬಳಿಗಳ 30,000ಕ್ಕೂ ಹೆಚ್ಚಿನ ಜನರಿಗೆ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರವಾಗಲಿದೆ ಅಲ್ಲದೆ ಪರೋಕ್ಷವಾಗಿ ಕೃಷಿಗೂ ಅನುಕೂಲವಾಗಲಿರುವುದರಿಂದ ಈ ಭಾಗದ ಜನರು ಯೋಜನೆಯ ಪ್ರಾರಂಭಕ್ಕೆ ಜಾತಕ ಪಕ್ಷಿಗಳಂತೆ ಎದುರು ನೋಡುತ್ತಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಸಾರ್ವಜನಿಕರು ಉದ್ದೇಶಿಸಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ನನ್ನ ನಿರಂತರ ಪ್ರಯತ್ನದ ಫಲವಾಗಿ ಸರ್ಕಾರ ಗಂಟ್ಲಮಲ್ಲಮ್ಮ ಅಣೆಕಟ್ಟು ನಿರ್ಮಾಣಕ್ಕೆ ಮಂಜೂರಾತಿಯನ್ನು ನೀಡಿದ್ದು ಸುಮಾರು 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಣೆಕಟ್ಟು ಕಾಮಗಾರಿ ಒಂದು ಐತಿಹಾಸಿಕವಾಗಲಿದೆ. ಯೋಜನೆ ಪ್ರಾರಂಭಕ್ಕೆ ಸರ್ಕಾರದ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದು ಟೆಂಡರ್ ಪ್ರಕ್ರಿಯೆ ಮುಗಿದು ಯೋಜನಾ ಸ್ಥಳದಲ್ಲಿ ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆಯನ್ನು ಪಡೆದುಕೊಂಡಿರುವ ಸಂಸ್ಥೆ ಯಂತ್ರೋಪಕರಣಗಳನ್ನು ಸಿದ್ಧತೆ ಮಾಡಿಕೊಂಡಿದೆ. ಬಹುತೇಕ ರೈತರು ಸ್ವಯಂ ಪ್ರೇರಿತವಾಗಿ ತಮ್ಮ ಭೂಮಿಯನ್ನು ಯೋಜನೆಗೆ ನೀಡಿದ್ದು, ಇಬ್ಬರು ಮಾತ್ರ ನೀಡಿಲ್ಲ. ಅವರನ್ನು ಮನವೊಲಿಸಿ ಈ ಸಾರ್ವಜನಿಕ ಉದ್ದೇಶಿತ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತದೆ. ಅಣೆಕಟ್ಟು ಕಾಮಗಾರಿ ಮುಗಿದ ನಂತರ ಪಾತಪಾಳ್ಯ, ಚೇಳೂರು ಮತ್ತು ಗೂಳೂರು ಹೋಬಳಿಗಳ ಚಿತ್ರಣವೇ ಬದಲಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅವರು, ಒಮ್ಮೆ ತುಂಬಿದರೆ 5 ವರ್ಷ ನೀರಿನ ಸಮಸ್ಯೆ ಇರುವುದಿಲ್ಲ ಎಂದರು. ಎಲ್ಲ ನಮ್ಮ ಕೈಯಲ್ಲಿರುತ್ತೆ, ರಾಜ್ಯದ ಕೈಯಲ್ಲಿ. ನಮ್ಮ AFS ಆಫೀಸರ್ಸ್ ಇರೋದಿಲ್ಲ, ಎಲ್ಲ ಇವರೇ ಕೊಡ್ತಾರೆ. ನೀವು ಒಂದು ಫೋನ್ ಹೊಡಿಸಿದ್ರೆ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು 3 ದಿನಕ್ಕೆ ವಾಪಸ್ ಬರುತ್ತೆ. 5 ಎಕರ್ ತನಕ ಸ್ಟೇಟ್ಗೆ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ರೀಜನಲ್ ಆಫೀಸ್ ಮಾಡಿ ಸ್ಟೇಟ್ಗೆ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನಿಮ್ಮ ಪಾರ್ಟಿಗೆ ನೀವು ಮಾಡ್ಕೊಳ್ಳಿ ಅಂತ. ನಾನು ಈಗ ಬುದ್ಧಿವಂತನವಾಗ ಅಲ್ಲಿ 5 ಎಕರೆ ಒಳಗಡೆ ಇದೆ, ಇಲ್ಲೂ 5 ಎಕರೆ ಒಳಗಡೆ ಇದೆ. ಸಪ್ರೇಟ್ ಮಾಡಿ ಒಂದೊಂದು ತಿಂಗಳು 15 MCFT ನೀರು ನಿಂತ್ಕೊಳ್ಳುತ್ತೆ. ಇಡೀ ನಮ್ಮ ರಾಜ್ಯದಲ್ಲೇ ಮಾರ್ಕ್ ಮಾಡಿದ್ವಿ ಸರ್, ಇಲ್ಲಿವರೆಗೂ ಬರುತ್ತೆ. ಅಲ್ಲಿ ರೆಡ್ ಅಲ್ಲಿ ಮಾರ್ಕ್ ಆಗಿದೆ. ಇದಕ್ಕೆ ಎಲ್ಲಿಗೆ ಬರುತ್ತೆ? ಹಂಗಾದ್ರೆ ಆ ಲೆವೆಲ್ಗೆ ನೀರು ನಿಂತ್ಕೊಳ್ಳುತ್ತಿಲ್ಲ ಇಲ್ಲಿ ವಾಟರ್ ಲೆವೆಲ್. ಅದಕ್ಕೆ ನಾನು ಹೇಳೋದೇನಂದ್ರೆ, ನೀವು ಮುಂದೆ ಬಂಡ್ ಗಿಂಡಿಗೆಲ್ಲ ಈ ಸಾಯಿಲ್ಲೇ ತೆಗೀರಿ, ಇಲ್ಲೇ ಡಿಪೆಂಡ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಳ್ಳಿ. ಯೋಜನಾ ಸ್ಥಳದ ಜಿಲ್ಲಾಧಿಕಾರಿ ಪ್ರಭು ಮಾತನಾಡಿ, ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾರಂಭಿಸುವ ಪ್ರತಿಯೊಂದು ಯೋಜನೆಯ ಹಿಂದೆ ಅನೇಕರ ತ್ಯಾಗ, ಸಹಕಾರ, ಪ್ರೋತ್ಸಾಹ ಇರುತ್ತದೆ. ಇಂತಹ ಯೋಜನೆಗಳಿಗಾಗಿ ಭೂಮಿಯನ್ನು ನೀಡುವವರು ಸಹ ಅಭಿನಂದನಾರ್ಹರು. 20-30 ಸಾವಿರ ಜನರಿಗೆ ಅನುಕೂಲವಾಗುವ ಯೋಜನೆ ಪ್ರಾರಂಭಿಸುವ ಸಂದರ್ಭದಲ್ಲಿ ಕೆಲವರಿಗೆ ಅನಾನುಕೂಲವಾಗಬಹುದು. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾರ್ವಜನಿಕರ ಹಿತಾಸಕ್ತಿ ಮುಖ್ಯ ಎಂದರು. ಹೇಳ ತನಕ ತಾಳ್ಮೆಯಿಂದ ಕೇಳಿ. 67 ಸರ್ಕಾರಿ ನಂಬರ್ ಏನಪ್ಪಾ ಕೇಳಿ, ಸರ್ಕಾರಿ ನಂಬರ್. 10,000 ಜನಕ್ಕೆ ಸಹಾಯ ಆಗ್ಬೇಕಾದ್ರೆ 20 ಜನಕ್ಕೆ ತೊಂದರೆ ಆಗ್ಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಸ್ ಎ ಡೆಪ್ಟಿ ಕಮಿಷನರ್ ಇಲಾಖೆಯವರು ಈಗ ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿ ನೆನ್ನೆ ಬಂದು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವು ರೈತರು ವಾಲಂಟಿಯರ್ ಆಗಿ ಇಲ್ಲಿ ಆಗ್ಲಿ ಅಂತೇಳಿ ಸಂಬಂಧಪಟ್ಟ ಇವ್ರಿಗೆ ಈಗಾಗಲೇ ಜಮೀನ ಕೊಟ್ಟಿರೋ ನಿದರ್ಶನಗಳು ಇದಾವೆ. ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಇಲಾಖೆಯವ್ರು ಏನು ನಮಗೆ ರಿಕ್ವಿಷನ್ ಕೊಡ್ತಾರೆ, ಎಷ್ಟು ಏರಿಯಾ ಬೇಕು ಅಂತ ಕೇಳ್ತಾರೆ, ಆ ಏರಿಯಾದಲ್ಲಿ ಯಾರ್ಯಾರು ಮಾಲೀಕರಿದ್ದಾರೆ ಅವ್ರಿಗೇನು ನ್ಯಾಯಯುತವಾದಂಥ ಪರಿಹಾರ ಕೊಡಬೇಕು, ಅವ್ರು ಕೊಟ್ಟ ಮೇಲೆ ಕಾನೂನು ರೀತಿ ನಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಏನು ನ್ಯಾಯಯುತವಾಗಿ ಮಾಡ್ಬೇಕು ಅದನ್ನ ಮಾಡಿ ಕೆಲಸ ಮಾಡಿಸ್ತೀವಿ. ಕೆಲಸ 100ಕ್ಕೆ 100 ಮಾಡೇ ಮಾಡ್ತೀವಿ. ಈಗ ಗುದ್ಲಿ ಪೂಜೆ ಮಾಡಿರೋದು 67ರಲ್ಲಿ. ಒಂದು ಸರ್ಕಾರ ಆಗಿ ಜನಕ್ಕೆ ನಮ್ದು ಈ ಬದ್ಧತೆ ಇದೆ ಅಂತ ತೋರಿಸುವಂಥದ್ದು ಸ್ವಾಭಾವಿಕ. ಅದೇನ್ ತಪ್ಪು ಸರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅಲ್ಲಿ ಯಾರು ಹೊರಗಾಕಿ ಕಣ್ಣು ಮುಚ್ಕೊಂಡು ಅವ್ರನ್ನ ತೆಗೆದು ಹೊರಗಾಕಿ ಆ ಥರದ್ದು ಯಾರಿಗೂ ಮಾಡೋ ಅಂಥದ್ದು ಇಲ್ಲ, ಅಂತ ಅವಕಾಶನೂ ಇಲ್ಲ, ಅಂತ ಉದ್ದೇಶನೂ ಯಾರಿಗೂ ಇಲ್ಲ. ಗೊತ್ತಾಯ್ತಾ? ಹಾಗಾಗಿ ಇದು ಇಡೀ ಭಾಗಕ್ಕೆ, ಒಂದು ತಾಲೂಕಿಗೆ, 2-3 ಹೋಬಳಿಗಳಿಗೆ ಐತಿಹಾಸಿಕವಾದಂಥ ಒಂದು ಯೋಜನೆ. ಆಯ್ತಾ? ಎಲ್ಲ ಸಹಕರಿಸಿ ಅಂತ ನಾನು ಕೇಳ್ತೀನಿ. ನಿಮಗೂ ಅಷ್ಟೇ ಯಾವುದೇ ತೊಂದರೆ ಆಗದಂತೆ ಒಪ್ಪಿತವಾದಂಥ ನ್ಯಾಯಯುತವಾದಂಥ ಏನು ಪರಿಹಾರ ಕೊಡಬೇಕು, ಏನು ಭೂಸ್ವಾಧೀನ ಮಾಡಬೇಕು, ಆ ಎಲ್ಲ ಪ್ರಕ್ರಿಯೆಗಳನ್ನ ಮಾಡೇ ಮುಂದೆ ಹೋಗ್ತೀವಿ. ಆಯ್ತಾ? ಮತ್ತೆ ಚರ್ಚೆ ಮಾಡೋದು ಬೇಡ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೋನಿಶಾ ಎನ್ ಪತ್ರಿ, DDLR ಮಂಜುನಾಥ್, ಎತ್ತಿನಹೊಳೆ ಯೋಜನೆ ಇಂಜಿನಿಯರ್ EE ಅಶ್ವಥ್ ಕುಮಾರ್, ನವೀನ್, ಅರಣ್ಯ ಇಲಾಖೆ RF ವಾಸುದೇವ್ ಇತರರು ಇದ್ದರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಎಲ್ಲಿಗೆ ಬರುತ್ತೆ? ಹಂಗಾದ್ರೆ ಆ ಲೆವೆಲ್ಗೆ ನೀರು ನಿಂತ್ಕೊಳ್ಳುತ್ತಿಲ್ಲ ಇಲ್ಲಿ
ಈಗ ನಾಳೆ ಬುದ್ಧಿವಂತರಾಗಿ ಏನ್ ಪ್ರೈಸ್ ಬರುತ್ತೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಸ್ಕೊಳ್ಳಿ. ಎಲ್ಲ ಸೇರಿ ಒಂದು 50 ಲಕ್ಷ 1 ಕೋಟಿ ಬರುತ್ತೆ. ಈಗ ಟೆನ್ಷನ್ ಇಲ್ಲ, ಹೇಳೋ ತನಕ ತಾಳ್ಮೆಯಿಂದ ಕೇಳಿ. 67 ಸರ್ಕಾರಿ ನಂಬರ್ ಏನಪ್ಪಾ ಕೇಳಿ, ಸರ್ಕಾರಿ ನಂಬರ್. 10,000 ಜನಕ್ಕೆ ಸಹಾಯ ಆಗ್ಬೇಕಾದ್ರೆ 20 ಜನಕ್ಕೆ ಸಾಕು. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಕೂಲಕ್ಕೆ ತಕ್ಕಂತೆ ಸರ್ಕಾರಿ ಸಾರಿಗೆ ಬಸ್ಗಳು ಸಂಚಾರವಿಲ್ಲದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸರ್ಕಾರಿ ಬಸ್ಗಳನ್ನು ತಡೆದು ಪ್ರತಿಭಟನೆಯನ್ನ ಮಾಡಿದರು. ಗುಡಿಬಂಡೆ ತಾಲೂಕಿನ ಹಂಸಂದ್ರ ಗ್ರಾಮದಲ್ಲಿ ಶುಕ್ರವಾರ ಬೆಳಗಿನ ಜಾವ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಸರ್ಕಾರಿ ಸಾರಿಗೆ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿ ಪೋಷಕ ಈಶ್ವರ್ ಮಾತನಾಡಿ, ನಮ್ಮ ಹಂಸಂದ್ರ ಗ್ರಾಮದಿಂದ ಅನೇಕ ವಿದ್ಯಾರ್ಥಿಗಳು ಬಾಗೇಪಲ್ಲಿಯಲ್ಲಿ ಶಾಲಾ ಕಾಲೇಜುಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಾರೆ. ಅವರು ನಿತ್ಯವೂ ಶಾಲೆಗೆ ಹೋಗಬೇಕಾದರೆ ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ. ನಿತ್ಯವೂ ವಿದ್ಯಾರ್ಥಿಗಳು ತುಂಬ ಸಮಸ್ಯೆ ಪಡುವಂತೆ ಆಗುತ್ತಿದೆ ಎಂದು ದೂರಿದರು. ಗುಡಿಬಂಡೆ ಶಾಲೆಗೆ ಹೋಗುವಂಥ ವೇಳೆಗೆ ಬರುವಂತಹ ಸಾರಿಗೆ ಬಸ್ಗಳು ಗುಡಿಬಂಡೆ ಕಡೆಯಿಂದ ಬರುವಾಗ ಆ ಬಸ್ ಖಾಲಿ ಇರುವುದಿಲ್ಲ. ಜನ ತುಂಬ ತುಂಬಿಕೊಂಡಿರುತ್ತಾರೆ. ಮಕ್ಕಳು ಹತ್ತಲು ಜಾಗ ಇರುವುದಿಲ್ಲ. ತುಂಬ ತೊಂದರೆ ಆಗುತ್ತಿದೆ. ಅನೇಕ ಸಲ ಆಟೋಗಳಲ್ಲಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿಗಳು ಬರುತ್ತಿದೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಬಾಗೇಪಲ್ಲಿ ಸಾರಿಗೆ ಘಟಕದ ಮ್ಯಾನೇಜರ್ ಅವರಿಗೆ ಪತ್ರದ ಮೂಲಕ ತಿಳಿಸಿದರು. ಅವರು ಯಾವುದೇ ಕ್ರಮ ವಹಿಸಿಲ್ಲ ಎಂದರು. ಡಿಪೋ ಮ್ಯಾನೇಜರ್ ಅವರಿಗೆ ನಾವು 7 ದಿನ ಆಗಿದೆ ಅರ್ಜಿ ಕೊಟ್ಟು, ನಮ್ಗೆ ಇದುವರೆಗೂ ಏನು ನ್ಯಾಯ ಮಾಡಿಕೊಟ್ಟಿಲ್ಲ. ನಾವು ಕೇಳಿದ್ದೀವಿ, ಸಮಯ ನಮಗೆ ಬಸ್ಸು ಸಾಲದು, ಮಕ್ಕಳು ಬಿಟ್ಟು ಮನೆಯಲ್ಲೇ ಇರ್ತಾ ಇದ್ದಾರೆ, ಆಟೋಗಳಿಗೆ ಹೋಗೋಕ್ಕಾಗಲ್ಲ, ಅವ್ರಿಗೆ ಚಾರ್ಜ್ ಇರಲ್ಲ ಹೋಗೋಕ್ಕೆ, ನಾವು ಕೂಲಿ ಅವಕಾಶ ಇರಲ್ಲ. ಇವಾಗ ಮಕ್ಕಳಿಗೆ ಏನೋ ಒಂದು ಮಾಡಿ ಕೊಡಿ ಅಂತ ಕೇಳಿದ್ದೀವಿ, ಮಾಡಿಕೊಡಲಿಲ್ಲ. ಮಾಡಿಕೊಡೋವರೆಗೂ ನಾವು ಬಿಡೋದಿಲ್ಲ. ಸಮಯ ಇಲ್ಲೇ ಇರ್ತೀವಿ. ಡಿ ಸಿ ಸಾಹೇಬರು ಕೇಳಿ ಹೇಳಿ ಅಂತ ಹೇಳಿದ್ದೀವಿ, ಅದು ನಿಮ್ಮರ ಕೊಡಿ ಅಂತ ಕೇಳಿದ್ದೀನಿ ನಾನು. ವ್ಯವಸ್ಥೆ ಮಾಡಿಕೊಡಿ ಸರ್. ಇನ್ನು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮುತ್ತರಾಜು ಬಂದು ಪ್ರತಿಭಟನೆಯಲ್ಲಿ ನಿರತರಾದ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಬಲವಂತವಾಗಿ ಅವರನ್ನು ಸ್ಥಳದಿಂದ ಎಬ್ಬಿಸಿ ಹೊರಗೆ ಕಳಿಸಿದರು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಬೇಕಾದ ಪೊಲೀಸರು ಅವರ ಮೇಲೆ ದೌರ್ಜನ್ಯದಿಂದ ಗದರಿ ಎಬ್ಬಿಸಿರುವಂಥ ಕೆಲಸವನ್ನು ಮಾಡಿದರೆ ಹೊರತು ಅವರ ಮೂಲ ಸಮಸ್ಯೆಯನ್ನು ಅರಿತು ಅವರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕಿಂಚತ್ತು ಆಲೋಚನೆಯನ್ನು ಮಾಡದೆ ಏಕಾಏಕಿಯಾಗಿ ಅವರನ್ನು ಪ್ರತಿಭಟನೆಯಿಂದ ಹೊರಗೆ ಕಳಿಸಿದ ಘಟನೆ ನಡೆಯಿತು. ಸ್ಥಳದಲ್ಲಿ ಇದ್ದಂಥ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಅವರ ಪೋಷಕರು ಪೊಲೀಸರ ದೌರ್ಜನ್ಯಕ್ಕೆ ಹೆದರಿ ಪ್ರತಿಭಟನೆ ನ್ಯಾಯ ಸಿಗಲಿಲ್ಲ ಎಂದು ಅಸಮಾಧಾನಗೊಂಡು ಹೋದರು. ಪ್ರತಿಭಟನಾ ನಿರತರಿಗೆ ನ್ಯಾಯವನ್ನು ಕೊಡಿಸುವುದನ್ನು ಬಿಟ್ಟು ಅವರ ಮೇಲೆ ದೌರ್ಜನ್ಯ ಮಾಡುವುದು ಯಾವ ನ್ಯಾಯ ಎಂದು ಸ್ಥಳದಲ್ಲಿದ್ದಂಥವರು ಅಸಮಾಧಾನಗೊಂಡು ವಾಪಸ್ ಹೋಗುವಂತಾಯಿತು. ಇನ್ನು ಬೆಳಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಾರಿಗೆ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಡಿ ಎಂದು ಪ್ರತಿಭಟನೆ ಮಾಡುತ್ತಿದ್ದಂಥ ವೇಳೆಯಲ್ಲಿ ಬಾಗೇಪಲ್ಲಿ ಮತ್ತು ಗುಡಿಬಂಡೆಯಿಂದ ಬರುವಂಥ ಎಲ್ಲ ಸಾರಿಗೆ ಬಸ್ಗಳನ್ನು ತಡೆದು ಪ್ರತಿಭಟನೆ ಮಾಡಿದರು. ಕೆಲಕಾಲ ಅನೇಕ ಕಡೆ ಪ್ರಯಾಣ ಮಾಡುವಂಥ ಸಾರ್ವಜನಿಕರಿಗೆ ತೊಂದರೆಯಾಗಿ ಪರಿಣಮಿಸಿತ್ತು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸರ್ಕಾರಿ ಸಾರಿಗೆ ಅಧಿಕಾರಿಗಳು ಬಸ್ಗಳನ್ನು ಅನುಕೂಲ ಮಾಡಿಕೊಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ,
ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ವಾಪ್ಸಂದ್ರದಲ್ಲಿರುವ ಪುರಾತನ ಮಠವನ್ನು ಗೂಳೂರಿನ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮಿ ದೇಶಿಕೇಂದ್ರ ಸ್ವಾಮೀಜಿ ನೀಡುಮಾಮಿಡಿ ಮಠ ಅತಿಕ್ರಮಣ ಮಾಡಿ ಆಸ್ತಿಯನ್ನು ಕಬಳಿಸುತ್ತಿದ್ದಾರೆ. ಅತಿಕ್ರಮಣಕ್ಕೆ, ಅವ್ಯವಹಾರಕ್ಕೆ ಹಾಗೂ ಭ್ರಷ್ಟಾಚಾರಕ್ಕೆ ಚಿಕ್ಕಬಳ್ಳಾಪುರ ತಹಶೀಲ್ದಾರರೇ ಹೊಣೆಗಾರರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಮುಜರಾಯಿಗೆ ಸೇರಿದ ಪುರಾತನ ಮಠಗಳು ಸರ್ಕಾರಕ್ಕೆ ಹಾಗೂ ನ್ಯಾಯಾಲಯಕ್ಕೂ ಮೋಸ ಮಾಡಿ ಕಬಳಿಸಿದ್ದಾರೆ ಎಂದು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ನೀಡುಮಾಮಿಡಿ ಮಠದಿಂದ ಜಚನಿ ಕಾಲೇಜು ಮುಂಭಾಗ ಇರುವ ವಾಪ್ಸಂದ್ರ ಮಠದ ಸರ್ವೆ ನಂಬರ್ 219ರಲ್ಲಿ 5 ಗುಂಟೆ ಜಾಗದಲ್ಲಿ ದೇವಸ್ಥಾನದ ನಂದಿ ವಿಗ್ರಹ, ಕಂಚಿನ ಶಿವನ ವಿಗ್ರಹ, ಬೆಳ್ಳಿ ಮಂಟಪಗಳನ್ನು ಇನ್ನು ಇತರೆ ಬೆಲೆ ಬಾಳುವ ಪುರಾತನ ವಸ್ತುಗಳನ್ನು ಕಳುವು ಮಾಡಿದ್ದು, ಅದೇ ರೀತಿಯಲ್ಲಿ ನಾಗರಕಟ್ಟೆ ಸಂಪೂರ್ಣವಾಗಿ ಧ್ವಂಸ ಮಾಡಿ ತೆರವುಗೊಳಿಸಿದ್ದಾರೆ. ನಿತ್ಯವೂ ನಡೆಯುತ್ತಿದ್ದ ಪೂಜೆ ವ್ಯವಸ್ಥೆಯನ್ನು ಭಗ್ನ ಮಾಡಿ ಅಪರಾಧ ಮಾಡಿದ್ದಾರೆ. ಆದರೆ ಈಗಲೂ ಸಹ ಅರ್ಚಕರಾದ ಶಂಕರಪ್ಪ ಎಂಬುವರಿಗೆ ಪ್ರತಿ ತಿಂಗಳು 6,000 ರುಗಳು ತಸ್ತಿಕ್ ಜಮಾ ಆಗುತ್ತಿದ್ದು, ಅದನ್ನು ಮಠದ ಆಡಳಿತ ಮಂಡಳಿಯೇ ಡ್ರಾ ಮಾಡುತ್ತಿದೆ. ಇದರಿಂದ ಸ್ಥಳೀಯ ಮಠದ ಭಕ್ತರಿಗೆ ಮೋಸ ಮಾಡಿದಂತಾಗಿದೆ. ಇದನ್ನು ಮುಜರಾಯಿ ಇಲಾಖೆಗೆ ಸಂರಕ್ಷಿಸಿ ಮಠ ಅಶ್ವಥ್ ಕಟ್ಟೆ ಕೆಡವಿ ಭಗ್ನಗೊಳಿಸಿದವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ವಕೀಲೆ ಜ್ಯೋತಿ ಹಾಗೂ ಮುಜರಾಯಿ ಇಲಾಖೆ, ದೇವಾಲಯಗಳ ಅರ್ಚಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಂತರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಪ್ರಮೋದ್ ಮುತಾಲಿಕ್ ಮಾತನಾಡಿ, 2007 ಮತ್ತು 8ರಲ್ಲಿ ಬಾಗೇಪಲ್ಲಿ ಗೂಳೂರು ಮಠದವರು ಅತಿಕ್ರಮವಾಗಿ ವಾಪ್ಸಂದ್ರ ಜಂಗಮ ಮಠಕ್ಕೆ ಪ್ರವೇಶಿಸಿದ್ದಾರೆ. 1965ರ ಮುಂಚೆ ಕಂಪ್ಯೂಟರ್ ಮೂಲಕ ದಾಖಲೆ ಇರಲಿಲ್ಲ, ಕೈ ಬರಹ ಮೂಲಕ ದಾಖಲೆಗಳಾಗುತ್ತಿತ್ತು. ಗೂಳೂರು ಮಠದವರು ಕೈ ಬರಹದಲ್ಲಿದ್ದ ದಾಖಲೆ ಹಂತ ಹಂತವಾಗಿ ತಿದ್ದಿ ಹಾಗೂ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿ ಕೊಟ್ಟು ತಮ್ಮ ಹತ್ರ ಬಂದಿದ್ದೀವಿ. ಒಂದು ಮುಜರಾಯಿಯ ದೇವಸ್ಥಾನ, ಖಾಸಗಿಯ ಮಠದವರು, ದೇವಸ್ಥಾನ ಮತ್ತು ಮಠ ಖಾಸಗಿ ಗೂಳೂರು, ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಠದವರು ಇಲ್ಲಿ ವಾಪ್ಸಂದ್ರದ ಕೊಂಡ್ಲಯ್ಯನ ಮಠ ಮತ್ತು ನಿಡಮಾವಡೆಯನ ಮಠ ವ್ಯವಸ್ಥಿತವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ. ಈ ವೇಳೆ ಸುಂದರೇಶ್ ನಗರವಾಲ್, ವಾಪ್ಸಂದ್ರ ವಕೀಲೆ ಜ್ಯೋತಿ, ರಾಜ್ಯ ಕಾರ್ಯಾಧ್ಯಕ್ಷ ಶ್ರೀರಾಮ್ ಸೇನಾ ಶ್ರೀನಿವಾಸ್, ರಾಜ್ಯ ಧರ್ಮ ಪ್ರಚಾರ ಪ್ರಮುಖ್ ನಾಗಾರ್ಜುನಗೌಡ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದರು. ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸದ ಶುಕ್ರವಾರ ಅಂಗವಾಗಿ ಶ್ರೀ ಕ್ಷೇತ್ರ ಕೈವಾರ ಸದ್ಗುರು ಶ್ರೀಯೋಗಿ ನಾರಾಯಣ ಮಠದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮವು ಸಾವಿರಾರು ಮಹಿಳೆಯರ ಸಮ್ಮುಖದಲ್ಲಿ ವಿಜೃಂಭಣೆ, ಶ್ರದ್ಧಾ ಭಕ್ತಿಗಳಿಂದ ಅದ್ದೂರಿಯಾಗಿ ನಡೆಯಿತು. ಶ್ರಾವಣ ಮಾಸದ ಶುಕ್ರವಾರ ಕೈವಾರ ಯೋಗಿನಾರಾಯಣ ಮಠದಲ್ಲಿ ಸಾವಿರಾರು ಮುತ್ತೈದರು ವರಮಹಾಲಕ್ಷ್ಮಿ ಪೂಜೆಯನ್ನು ಸಾಮೂಹಿಕವಾಗಿ ಮಾಡಿದರು. ಲಕ್ಷ್ಮೀ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪಿಸಿ ಅಭಿಷೇಕವನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸಿದರು. ವೇದಿಕೆಯನ್ನು ಸರ್ವಾಲಂಕಾರವಾಗಿ ಅಲಂಕರಿಸಲಾಗಿತ್ತು. ತಾತಯ್ಯನವರ ಉತ್ಸವ ವಿಗ್ರಹವನ್ನು ದೇವಾಲಯದಿಂದ ಸರ್ವಾಲಂಕೃತ ಪಲ್ಲಕ್ಕಿಯಲ್ಲಿ ಮಂಗಳವಾದ್ಯಗಳೊಂದಿಗೆ ಕರೆತಂದು ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಆಗಮಿಸಿದ ಪ್ರತಿಯೊಬ್ಬ ಮುತ್ತೈದೆಯರಿಗೂ ಪೂಜಾ ಸಾಮಗ್ರಿಗಳನ್ನು ಮಠದ ವತಿಯಿಂದ ಒದಗಿಸಲಾಗಿತ್ತು. ಅರ್ಚಕ ವೃಂದ ಬಂದವರು ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳುತ್ತಿದ್ದರೆ ಮುತ್ತೈದೆಯರು ಕುಳಿತಲ್ಲಿಯೇ ಕುಂಕುಮಾರ್ಚನೆ, ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರು. ನಂತರ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಧರ್ಮಾಧಿಕಾರಿ ಡಾಕ್ಟರ್ ಎಂ ಜಯರಾಮ್ ದಂಪತಿಗಳು ಪೂಜೆಯಲ್ಲಿ ಭಾಗವಹಿಸಿದರು. ಈ ವಿಭಾಗದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ನಾವು ಮಾಡುವ ಎಷ್ಟೋ ದುಃಖವನ್ನು ನೋಡಿ ಪ್ರಕೃತಿಯನ್ನು ಬಂಧ ಮಾಡಿ ಎಲ್ಲರೂ ನಿಮ್ಮ ಅಂಗಡಿಗೆ ಎಂಥ ನೋವನ್ನು ಕೊಡುವಂಥ ಈ ಮಾನವ ನಾವೆಲ್ಲರೂ ಆಗಿದ್ದೇವೆ. ಎಷ್ಟೋ ಜೀವರಾಶಿಗಳು ಇವತ್ತು ದುಃಖದಿಂದ ಇರ್ತಾರೆ. ಅಂತಹ ಸಮಯದಲ್ಲಿ ಕೆಲವರು
ಶ್ರೀ ಯೋಗಿನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತ್ ಸದ್ಗುರು ತಾತಯ್ಯನವರ ಕೀರ್ತನೆಗಳನ್ನು ಹಾಡಿದರು. ಸದ್ಗುರು ತಾತಯ್ಯನವರು ರಚಿಸಿರುವ ಶ್ರೀರಾಮ ತಾರಕ ಮಂತ್ರವನ್ನು ಸಾಮೂಹಿಕವಾಗಿ ಪಠಿಸಲಾಯಿತು. ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮುತ್ತೈದೆಯರು ಭಾಗವಹಿಸಿ ಭಕ್ತಿ ಭಾವ ಸಂಚಲನ ಉಂಟು ಮಾಡಿದರು. ಭಾಗವಹಿಸಿದ ಎಲ್ಲರಿಗೂ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದೇವೋಪಾಯಿ ನ್ಯೂಸ್ ಟಿವಿ ಚಿಂತಾಮಣಿ. ಓಂ ಸ್ವಾಹಾಯೇ ನಮಃ. ದೈನಂದಿನ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ ಹಾಗೂ ದೈಹಿಕ ಚಟುವಟಿಕೆಗಳ ಕೊರತೆಯಿಂದಾಗಿ ಸಾಂಕ್ರಾಮಿಕವಲ್ಲದ ರೋಗಗಳು ಇತ್ತೀಚೆಗೆ ಯುವಜನತೆಯಲ್ಲೂ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್ ಶ್ರೀನಿವಾಸ್ ಕಳವಳ ವ್ಯಕ್ತಪಡಿಸಿದರು. ಗುಡಿಬಂಡೆ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ಜಾಗೃತಿ, ಆರೋಗ್ಯ ತಪಾಸಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್ ಶ್ರೀನಿವಾಸ್ ಮಾತನಾಡಿ, ರಕ್ತದೊತ್ತಡ, ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಸಾಂಕ್ರಾಮಿಕವಲ್ಲದ ರೋಗಗಳು ಮುಂಚೆ ವಯಸ್ಸಾದವರಲ್ಲಿ ಮಾತ್ರ ಕಂಡುಬರ್ತಿದ್ವು. ಆದರೆ ಈಗ 30 ವರ್ಷ ದಾಟಿದ ತಕ್ಷಣವೇ ಇಂತಹ ರೋಗಗಳು ಪತ್ತೆಯಾಗ್ತಿವೆ. ಅನೇಕ ಬಾರಿ ದೇಹದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣಗಳು ಇಲ್ಲದೆ ಇದ್ರೂ ಬಿಪಿ ಅಥವಾ ಶುಗರ್ ಇರಬಹುದು. ರೋಗ ಲಕ್ಷಣ ಕಾಣಿಸ್ಕೊಳ್ಳೋವರೆಗೂ ಕಾಯ್ದೆ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಡಾಕ್ಟರ್ ಅಕ್ಷಯ್ ಸಲಹೆ ಕೊಟ್ಟರು. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಯಾವಾಗ ನಾವು ಕಾಣಿಸ್ಕೊಳ್ತೀವಿ ಅಂತಂದ್ರೆ ಆ ಶುಗರ್ ಇಂದ ಆಗ್ಲಿ, ಬಿಪಿ ಇಂದ ಆಗ್ಲಿ, ನಮ್ಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ, ಇಲ್ಲ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆದಾಗ ಆವಾಗ ನಾವು ಹೋಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ ಚೆಕ್ ಮಾಡಿ ಅಂತ ಆಗಿ ತೋರಿಸ್ಕೊಂತ ಇದೀವಿ. ಬಟ್ ನಾವು ಇದೇನ್ ಮಾಡಿದ್ವಿ, ಇದೇ ಉದ್ದೇಶ ಏನು ಅಂತಂದ್ರೆ, ಪ್ರತಿಯೊಬ್ರು ಕೂಡ ನಿಮಗೆ ಬಿಪಿ, ಶುಗರ್ ಇದೆಯಾ ಇಲ್ಲ, ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಲ್ಲಿ ಯಾವ್ಯಾವ ರೋಗಗಳು ಬರ್ತಾ ಇದೆ ಅಂತ ಒಂದ್ಸಾರಿ ಸ್ಕ್ರೀನ್ ಮಾಡಿಸ್ಕೊಳ್ಳಿ. ಪ್ರತಿ ವರ್ಷ ನಾವು ಸ್ಕ್ರೀನ್ ಮಾಡಿಸ್ಕೊಂಡು 6 ತಿಂಗಳಿಗೂ ನಾವು ಸ್ಕ್ರೀನ್ ಮಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ, ಆ ರೋಗಗಳಿಂದ ಆಗುವ ಎಫೆಕ್ಟ್ಸ್ ನಾವು ಅರ್ಲಿ ಸ್ಟೇಜಸ್ ಅಲ್ಲೇ ತಡೆಗಟ್ಟಬಹುದು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶರಾದ ಶ್ರೀ ಪ್ರೇಮ್ ಕುಮಾರ್, ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯದ ಕಾಳಜಿ ಅತ್ಯಂತ ಮುಖ್ಯ. ಇಂದಿನ ಧಾವಂತದ ಜೀವನದಲ್ಲಿ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಿನ ನಿರ್ಲಕ್ಷ್ಯವೇ ಹಲವು ರೋಗಗಳಿಗೆ ಮೂಲ. ಪ್ರತಿಯೊಬ್ಬರು ಪೌಷ್ಟಿಕ ಆಹಾರ ಸೇವಿಸಿ ನಿಯಮಿತ ವ್ಯಾಯಾಮದ ಜೊತೆಗೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಬೇಕು. ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆ ಕಂಡು ಬಂದರೂ ವೈದ್ಯರನ್ನು ಸಂಪರ್ಕಿಸಬೇಕು ಅಂದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ಸವಿತಾ ರುದ್ರಗೌಡ ಚಿಕ್ಕನಗೌಡರ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಶ್ರೀ ವರುಣ್ ರಾಜ್ ಆರ್, ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಕಾರ್ಯದರ್ಶಿ ಮಂಜುನಾಥ್ ವಿ, ಉಪಾಧ್ಯಕ್ಷ ಮಂಜುನಾಥ್ ಕೆಆರ್, ಸಹಾಯಕ ಸರ್ಕಾರಿ ಅಭಿಯೋಜಕ ರಾಮಮೂರ್ತಿ, ವೈದ್ಯರಾದ ಶಿವಪ್ರಕಾಶ್, ವಕೀಲರಾದ ರಾಮನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಬೆಂಗಳೂರು 2024-25ನೇ ಸಾಲಿನ ನಿವ್ವಳ ಲಾಭಾಂಶದಲ್ಲಿ ತೆರಿಗೆ ನಂತರದ 2% ಹಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಮಾರು 252 ಸರ್ಕಾರಿ ಶಾಲೆಗಳಿಗೆ ಬರುವ 2 ವರ್ಷದಲ್ಲಿ ಇಂಟರ್ ಆಕ್ಟಿವ್ ಪ್ಯಾನೆಲ್ ಬೋರ್ಡ್ ವಿತರಿಸಲಾಗುತ್ತಿದ್ದು, ಮೊದಲ ಹಂತದಲ್ಲಿ ಇಂದು 10 ಶಾಲೆಗಳಿಗೆ ವೇದಿಕೆಯಲ್ಲಿ ಬೋರ್ಡ್ ವಿತರಿಸಲಾಗುತ್ತಿದೆ ಎಂದು ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ನಂದಿಯಮ್ಮ ಆಂಜಿನಪ್ಪ ತಿಳಿಸಿದರು. ಎಜುಕೇಶನ್ ವಿಚಾರದಲ್ಲಿ ಬಹಳಷ್ಟು ಶಾಲೆ ಮುಷ್ಟೂರು ನಾವು ಬರೋರು ಅಂತ ಹೇಳಿದ್ದೀನಿ. ಹಳೆ ಪೆರಸಂದ್ರರು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ರಾಜ್ಯ ಬೀಜ ನಿಗಮ ಬೆಂಗಳೂರಿನಿಂದ ಸರ್ಕಾರಿ ಶಾಲೆಗಳಿಗೆ ಇಂಟರ್ ಆಕ್ಟಿವ್ ಪ್ಯಾನೆಲ್ ಬೋರ್ಡ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೊದಲನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಿಗೆ 65 ಇಂಚಿನ ಇಂಟರ್ ಆಕ್ಟಿವ್ ಪ್ಯಾನೆಲ್ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಬೀಜ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜಿನಪ್ಪ, ರಾಜ್ಯ ಬೀಜ ನಿಗಮ ಮತ್ತು ಬೆಂಗಳೂರಿನ ಕೆಲವೊಂದು ಕಂಪನಿಗಳ ಜೊತೆ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಳಿದ ಒಟ್ಟು 252 ಶಾಲೆಗಳಿಗೂ ಇಂಟರ್ ಆಕ್ಟಿವ್ ಪ್ಯಾನೆಲ್ ವಿತರಿಸಿ ಸರ್ಕಾರಿ ಶಾಲೆ ಮಕ್ಕಳು ಡಿಜಿಟಲ್ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗುವುದು. ಇಂದು ಒಟ್ಟು 10 ಶಾಲೆಗಳಿಗೆ ಮಾತ್ರ ವಿತರಿಸಲಾಗುತ್ತಿದ್ದು, 2 ವರ್ಷದಲ್ಲಿ ಎಲ್ಲ ಶಾಲೆಗಳಿಗೂ ಇಂಟರ್ ಆಕ್ಟಿವನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಇದನ್ನ ಅನ್ನೋ ಒಂದು ತೀರ್ಮಾನ ನಾವು ತಗೊಂಡಿದ್ದೀವಿ. ಇನ್ನು ಸುಮಾರು ನಾನು ಲಿಸ್ಟ್ ಕೇಳಿದೆ, 100 ಸುಕನ್ಯಾ ಮೇಡಮ್ ಎಷ್ಟು ತಾವು ಹೇಳಿ ಮತ್ತೊಂದು ನಾನು 100 ಒಟ್ಟು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಶಾಲೆಗಳು 262 ಶಾಲೆಗಳಿದೆ. ಅದರಲ್ಲಿ 10 ಹೋದ್ರೆ ಇನ್ನೂ 252 ಇದೆ. ಇನ್ನು 2 ವರ್ಷದ ಅವಧಿಯಲ್ಲಿ ಉಳಿದಿರ್ತಕ್ಕಂಥ
ಇನ್ನು 252 ಶಾಲೆಗಳಿಗೂ ಈ ಬೋರ್ಡನ್ನು ನಮ್ಮ ಬೀಜ ನಿಗಮದ ವತಿಯಿಂದ ಹಾಗೂ ಉಳಿದಂತೆ ಕೆಲವು ನಮಗೆ ಗೊತ್ತಿರ್ತಕ್ಕಂಥ ಸಂಸ್ಥೆಗಳಿದ್ದಾರೆ, ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅವರೆಲ್ಲ ಸಹಾಯ ಕೈ ಜೋಡಿಸ್ತಾರೆ ನಮ್ಮ ಜೊತೆಯಲ್ಲಿ. ಈ ವೇಳೆ ಮಾಜಿ ಸಚಿವ NS ಶಿವಶಂಕರ್ ರೆಡ್ಡಿ, ರಾಜದರ್ಶಿನಿ ಪ್ರಕಾಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವ ರೆಡ್ಡಿ, DDPI ರಮೇಶ್, ಸರ್ವಂ ಶಾಲೆಯ ಫೌಂಡರ್ ಸತೀಶ್, ವಾಪ್ಸಂದ್ರ ನಾರಾಯಣಸ್ವಾಮಿ, ಗಂಗಾಧರಪ್ಪ ಇತರರು ಇದ್ದರು. ಕ್ಯಾಮ್ರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಎಜುಕೇಶನ್ ವಿಚಾರದಲ್ಲಿ ಬಹಳಷ್ಟು ಶಾಲೆ ಮುಷ್ಟೂರು. ಹೌದಾ, ನಾವು ಬರೋರು ಅಂತ ಹೇಳಿದ್ದೀನಿ. ಹಳೆ ಪೆರೆಸಂದ್ರಾರು. ಬೆಂಗಳೂರು ಹಾಲು ಒಕ್ಕೂಟದ ಹೊಸ ಬ್ರಾಂಡ್ನ ನಂದಿನಿ A2 ತುಪ್ಪವನ್ನು ಬಮೂಲ್ ನಿರ್ದೇಶಕ SP ಮುನಿರಾಜು ಪರಿಚಯಿಸುವುದರ ಮೂಲಕ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ KR ನಾಗೇಶ್ ಅವರಿಗೆ ಕೊಡುಗೆಯಾಗಿ ನೀಡಿದರು. ಅವರು A2 ದೇಸಿ ತುಪ್ಪದ ಕುರಿತು ಅಗತ್ಯ ಮಾಹಿತಿಯನ್ನು ಹಂಚಿಕೊಂಡರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ KR ನಾಗೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೂ ಯುವ ಕಾಂಗ್ರೆಸ್ನ ಯುವ ಮುಖಂಡರು ಹೂವಿನ ಹಾರವನ್ನು ಹಾಕೋದ್ರ ಮೂಲಕ ಅಭಿನಂದಿಸಿದರು. ವಿಶೇಷವಾಗಿ KR ನಾಗೇಶ್ ಅವರ ಹುಟ್ಟುಹಬ್ಬಕ್ಕೆ ಬೆಂಗಳೂರು ಹಾಲು ಒಕ್ಕೂಟದ ಹೊಸ ಬ್ರಾಂಡ್ ನಂದಿನಿ A2 ತುಪ್ಪವನ್ನು ಬಮೂಲ್ ನಿರ್ದೇಶಕ SP ಮುನಿರಾಜು ಪರಿಚಯಿಸುವುದರ ಮೂಲಕ KR ನಾಗೇಶ್ ಅವರಿಗೆ ಕೊಡುಗೆಯಾಗಿ ನೀಡಿ ಅವರು A2 ದೇಸಿ ತುಪ್ಪದ ಕುರಿತು ಅಗತ್ಯ ಮಾಹಿತಿಯನ್ನು ಹಂಚಿಕೊಂಡರು. ನಾಟಿ ಹಾಗೂ ದೇಸಿ ತಳಿಯ ರಾಸುಗಳ ಹಾಲಿನಿಂದ ತಯಾರಿಸಿರುವ ಸಾಂಪ್ರದಾಯಿಕ ವಿಧಾನವನ್ನು ಆಧರಿಸಿ ಈ ತುಪ್ಪವನ್ನು ತಯಾರಿಸಲಾಗುತ್ತಿದೆ. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ತುಪ್ಪ ತಯಾರಿಸುತ್ತಿದ್ದ ರೀತಿಯಲ್ಲೇ ಮಡಿಕೆಯಲ್ಲಿ ಕಾಯಿಸಿ ಸುವಾಸನೆ ಹಾಗೂ ರುಚಿಯನ್ನು ಉಳಿಸಿಕೊಂಡು ಉತ್ಪನ್ನ ರೂಪಿಸಲಾಗಿದೆ ಅಂದರು. ತುಪ್ಪ ಅಂತ ಇದು ದೇಸಿ ತುಪ್ಪದಲ್ಲಿ ನಾಟಿ ಇದರಲ್ಲಿ ಮಾಡಿರ್ತಕ್ಕಂಥದ್ದು. ಮಾನ್ಯ DK ಸುರೇಶ್ ಅಣ್ಣವರು ಅಧ್ಯಕ್ಷರಾದ ಮೇಲೆ ನಮ್ಮ ಬೆಂಗಳೂರು ಬಮೂಲ್ ಒಕ್ಕೂಟದಿಂದ ಹೊಸದಾಗಿ ಇದನ್ನು ನಂದಿನಿ ಬ್ರ್ಯಾಂಡನ್ನು ಮಾಡಿರ್ತಕ್ಕಂಥದ್ದು. ಭಾಳ ಸೇಲ್ಸ್ ಕೂಡ ಆಗ್ತಾ ಇದೆ. ಮೊದಲು ಹಿಂದೆ ಯಾವ ಕಲ್ಚರಲ್ಲಿ ಮಾಡ್ತಿದ್ರು, ಮನೆಗಳಲ್ಲಿ ಮಡಿಕೆಯಲ್ಲಿ ಯಾವ ರೀತಿ ಮಾಡಿ ತುಪ್ಪ ಕಾಯಿಸ್ತಾ ಇದ್ರು, ಬೆಣ್ಣೆ ಮಾಡಿ ಕಾಯಿಸ್ತಾ ಇದ್ರು, ಆ ಥರ ಕಲ್ಚರಲ್ಲಿ ಇವತ್ತು ಮಾಡೋದೊಂದು ನಮ್ಮದು ಬೆಂಗಳೂರು ಬಮೂಲ್ ಒಕ್ಕೂಟ ಬಹಳ ದೊಡ್ಡ ಮಟ್ಟದಲ್ಲಿ ದಾಪುಗಾಲು ಇಟ್ಟಿದೆ. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್, KPCC ಸದಸ್ಯ A ಚಿನ್ನಪ್ಪ, ಯುವ ಕಾಂಗ್ರೆಸ್ ಮುಖಂಡ ಅಭಿಷೇಕ್, ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಯುವ ಮುಖಂಡರು ಸೇರಿದಂತೆ ಹಲವರು ನಾಗೇಶ್ ಅವರಿಗೆ ಅಭಿನಂದಿಸಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಜೈ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ B ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಂಘಟನೆ ಹಲವು ವರ್ಷಗಳಿಂದ ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪರಿಸರ ಸಂರಕ್ಷಣೆ, ಮಾದಕ ವಸ್ತುಗಳ ದುರುಪಯೋಗದ ವಿರುದ್ಧ ಯುವಕರಲ್ಲಿ ಜಾಗೃತಿ ಮೂಡಿಸುವುದು, ಕ್ರೀಡಾಭಿವೃದ್ಧಿಗೆ ಉತ್ತೇಜನ ನೀಡುವುದು ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿ ಸಂಘಟನೆ ತೊಡಗಿಸಿಕೊಂಡಿದೆ ಎಂದು ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಹೇಳಿದರು. ಜಯ ಕರ್ನಾಟಕ ಜನಪರ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಶುಕ್ರವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್, ಗುಡಿಬಂಡೆ ತಾಲೂಕು ಅಧ್ಯಕ್ಷರಾಗಿ KV ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಮುರಳಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಶಿಲ್ಪಾಗೌಡ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುಳಾ ಅವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸ್, ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ B ಗುಣರಂಜನ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಂಘಟನೆ ಹಲವು ವರ್ಷಗಳಿಂದ ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಇವತ್ತು 7 ವರ್ಷ ಆಗಿದೆ. ಇವತ್ತಿನವರೆಗೂ ಆ ರೀತಿಯಾಗಿ ಯಾವುದೇ ನೀವು ಈಗ ಇಲ್ಲಿ VT ಕೂಡ ಬರ್ತದೆ, ನಾವಂತ ಮಾಡಿರೋಂಥ ಕೆಲಸಗಳು ನೀವು VT ಕಡೆ ಒಂದು ಸಾರಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಎಂತೆಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಅಂತ. ಯಾವ ಸರ್ಕಾರದ ಅಧಿಕಾರಿ ಮಾಡದೇ ಇರೋಂಥ ಕೆಲಸನ ನಾವು ತೆರವು ಮಾಡಿಸಿ ಮಾಡ್ತಾನೆ. ಈಗ ತಾನೇ ಹೇಳಿದೆ ನಿಮಗೆ, ಯಾವುದೇ ಗುಂಟೋಪು, ಗೋಮಾಳ, ಕೆರೆ ಅಂಗ್ಲ ಈ ಥರ ಜಾಗಗಳು ಒತ್ತುವರಿ ಆಗಿರೋಂಥವು, ರಿಯಲ್ ಎಸ್ಟೇಟ್ ದಂಧೆ ಆಗಿರೋಂಥವನ್ನ ಅದನ್ನು ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಎಲ್ಲ ಕಡೆ ಪರಿಸರ ದಿನಾಚರಣೆಗಳು ಇರ್ಬೋದು, ಪ್ರತಿ ತಿಂಗಳು ಕೂಡ ನಾವು ಗಿಡ ಹಾಕುವಂಥ ಕೆಲಸ ಯಾಕೆ ಮಾಡ್ತೀವಿ ಅಂದರೆ ಜಮೀನನ್ನು ಸರ್ಕಾರ ಜಾಗ ಸರ್ಕಾರಕ್ಕೆ ಉಳಿಲಿ, ಪರಿಸರ ಉಳಿಲಿ ಅನ್ನೋ ಉದ್ದೇಶದಿಂದಲೇ ನಾವು ಆ ಒಂದು ಭೂ ಒತ್ತುವರಿ ಜಾಗಗಳನ್ನ ಆಯಾ DC-ಗೆ ಮನವಿ ಕೊಟ್ಟು, ತಹಸೀಲ್ದಾರ್ಗೆ ಮನವಿ ಕೊಟ್ಟು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಯ್ಯ, ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಮಂಜುನಾಥ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪುಷ್ಪಲತಾ, ರಾಜ್ಯ ಪ್ರಧಾನ ಸಂಚಾಲಕ ಪ್ರಕಾಶ್ ಗೌಡ ಹಾಗೂ ಸಂಘಟನೆಯ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಬಂಧುಗಳೇ, ಗಾಣಿಗ ಸಮುದಾಯದ ಅಭಿವೃದ್ಧಿ ಮತ್ತು ಸಂಘಕ್ಕೆ ಕ್ಷೇಮಾಭಿವೃದ್ಧಿಗಾಗಿ ಸರ್ವ ಸದಸ್ಯರನ್ನು ಒಳಗೊಂಡಂತೆ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ನೂತನ ಕಚೇರಿಯನ್ನು ದೇವನಹಳ್ಳಿಯಲ್ಲಿ ಪ್ರಾರಂಭಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಹಿರಿಯರಾದಂಥ ರಮೇಶ್ ಅಣ್ಣವರು ದೇವನಹಳ್ಳಿ ಪಟ್ಟಣದ ಪ್ರಶಾಂತ್ ನಗರದಲ್ಲಿ ಪ್ರಾರಂಭಿಸಿದ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಘದ ಮಹಾಪೋಷಕ GN ವೇಣುಗೋಪಾಲ್ ಮಾತನಾಡಿ, ಗಾಣಿಗರ ಕುಲದೈವ ಜೀವನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ್ 105ನೇ ಆರಾಧನಾ ಮಹೋತ್ಸವ ದಿನದಂದು ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸಲಾಗಿದೆ. ಕಲ್ಮಶವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿದ್ದು ದುಡಿಯುವಂಥ ಸಂಘದಲ್ಲಿ ಕೆಲಸ ಮಾಡಬೇಕು. ನಾನು ಎಂಬುದನ್ನು ಬಿಟ್ಟು ನಾವೆಲ್ಲರೂ ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ಇನ್ನು ಸಂಘದ ನೂತನ ಕಚೇರಿ ಉದ್ಘಾಟನಾ ಜ್ಯೋತಿಯನ್ನು ಸಂಘದ ಮತ್ತೊಬ್ಬ ಮಹಾಪೋಷಕ GS ಮಂಜುನಾಥ್ ಪ್ರಜ್ವಲಿಸಿದರು. ನಂತರ ಮಾತನಾಡಿ, ನೂತನ ಕಚೇರಿ ಮೂಲಕ ಸಂಘದ ಸಂಘಟನಾ ಚಟುವಟಿಕೆಗಳಿಗೆ ಮತ್ತಷ್ಟು ವೇಗ ದೊರೆಯಲಿದೆ ಎಂದರು. ಇದರಲ್ಲಿ ಯಾವುದೇ ಭಿನ್ನಮತ ಇಲ್ಲ. ರಮೇಶ್ ಅಣ್ಣವ್ರು ಹೇಳಿದಂಗೆ ವ್ಯಕ್ತಿ ಒಬ್ಬ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಕಸ್ಮಾತ್ ಯಾರೋ ಕಾರ್ಯಕಾರಿ ಸಮಿತಿ ಆಗಿರ್ಬೋದು, ಈ ಸಂಘದಲ್ಲಿ ಸದಸ್ಯನಾಗಿರೋನು ಅಧ್ಯಕ್ಷನಿದ್ದಂಗೆ. ನಾವೆಲ್ಲ ಒಟ್ಟೆ ಕೆಲಸ ಮಾಡಬೇಕು. ಸಂಘಕ್ಕೆ ಕೆಲಸ ಮಾಡುವಾಗ ನಾನು ಅನ್ನೋದನ್ನ ಪತ್ರಿಕೆ ನಾವೆಲ್ಲ ಒಂದೇ. ನಾನು ಮಾಡ್ತಾ ಇರೋದು ಸೇವೆ. ಇವತ್ತು ನೀವು ಸತ್ಯ ಸಾಯಿಬಾಬಾ ಆಶ್ರಮ ಆಗಲಿ, ದೊಡ್ಡ ದೊಡ್ಡ ರವಿಶಂಕರ್ ಗುರುಜಿ ಆಗಲಿ, ಅಲ್ಲಿ ನೀವು ನೋಡ್ಬೋದು, ಕಸ ಗುಡಿಸ್ತಾ ಇರ್ತಾರೆ, ಒರೆಸ್ತಾ ಇರ್ತಾರೆ. ಅವರೆಲ್ಲ 100 ಕೋಟಿಗಿಂತ 1000 ಕೋಟಿಗಳಿಗೆ ಇದ್ದು ನಮ್ಮ ಜೀವನ ಸಾಕಪ್ಪ, ನಾವು ಇಷ್ಟು ಬದುಕಿದ್ದೀರಿ, ನಾವು ಯಾವ್ದನ್ನ ಒಂದು ಸಂಸ್ಥೆಗೆ ಸೇವೆ ಮಾಡಬೇಕು ಅಂತೇಳಿ ಅವ್ರು ಬಂದು ಆ ಸಂಘದಲ್ಲಿ ಆ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು. ಇವತ್ತು ನಾವು ಈ ಸಂಘದಲ್ಲಿ ನಾವು ಒಂದು ಸೇವೆ ಮಾಡ್ತಾ ಇದ್ದೀರಿ. ನಮ್ಮಲ್ಲಿ ಯಾವತ್ತೇ ಆಗಲಿ ಒಂದು ನಾನು ಇದು ನಂದು ಮಾಡಿದೆ, ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನೋದು ಬರ್ಕೊಡು. ನಾವೆಲ್ಲ ಸೇರಿ ಮಾಡಿದ್ದೀರಿ, ಇದನ್ನ ಎಲ್ಲರೂ ಹಂಚ್ಕೊಬೇಕು ಕೆಲಸ. ಇವತ್ತು ನೋಡಿ, ಇವತ್ತು ರಮೇಶ್ ಈ ವೇಳೆ BGS ರಮೇಶ್, ಮೋಹನ್ ಮೂರ್ತಿ, ರಾಜ್ಯಾಧ್ಯಕ್ಷ PG ವಿಜಯಕುಮಾರ್, ಮಹಿಳಾ ಪೋಷಕಿ ರೇಖಾ ವೇಣುಗೋಪಾಲ್, ರಾಜ್ಯ ಉಪಾಧ್ಯಕ್ಷರಾದ ಆವಣಿ ಬಾಬು, GN ರಮೇಶ್, ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಇತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ TV, ದೇವನಹಳ್ಳಿ. ಹಿರಿಯರಾದಂಥ ರಮೇಶ್ ಅಣ್ಣವರು ಕೋಲಾರ ಗ್ರಾಮಾಂತರ ತಾಲೂಕಿನ ಸೀತಿ, ಮಠಪುರ ಹಾಗೂ ಮಾರ್ಜೇನಹಳ್ಳಿ ಭಾಗದಲ್ಲಿ ರೈತರ ಜಮೀನುಗಳನ್ನು ಅತಿಕ್ರಮಿಸಿ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿದ್ದ ಗಣಿಗಾರಿಕೆ ಸಂಸ್ಥೆ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಮುಖಂಡರು ಹಾಗೂ ಸ್ಥಳೀಯ ರೈತರು ನಿಯೋಗ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು. ಕೇಶವ ಕನ್ಸ್ಟ್ರಕ್ಷನ್ ಎಂಬ ಗಣಿಗಾರಿಕಾ ಸಂಸ್ಥೆ ಕೇವಲ 6 ಎಕರೆ ಜಮೀನಿನಲ್ಲಿ ಗಣಿಗಾರಿಕೆ ನಡೆಸಲು ಅನುಮತಿ ಪಡೆದುಕೊಂಡಿದೆ. ಆದರೆ ಈ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಸುತ್ತಮುತ್ತಲ 106 ಎಕರೆಗಳಷ್ಟು ಬಡ ರೈತರ ಕೃಷಿ ಭೂಮಿಗೆ ಧಕ್ಕೆ ತರಲಾಗುತ್ತಿದೆ. ಗಣಿಗಾರಿಕೆ ದೌರ್ಜನ್ಯದಿಂದ ಕೃಷಿ ಭೂಮಿ ನಾಶವಾಗುತ್ತಿದ್ದು ಸುತ್ತಮುತ್ತಲಿನ ಪರಿಸರಕ್ಕೂ ಗಂಭೀರ ಅಪಾಯವಾಗಿದೆ ಎಂದು ಗ್ರಾಮಸ್ಥರು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಸ್ಥಳದಲ್ಲೇ ರೈತರೊಂದಿಗೆ ಸಮಸ್ಯೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರು ತಕ್ಷಣವೇ ಈ ವಿಚಾರವನ್ನು ಕೋಲಾರ ಜಿಲ್ಲಾಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉನ್ನತಾಧಿಕಾರಿಗಳ ಗಮನಕ್ಕೆ ತರಲು ನಿರ್ಧರಿಸಿದರು. ರೈತರ ಹಿತಾಸಕ್ತಿ ಹಾಗೂ ಜಮೀನುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ, ಗ್ರಾಮಾಂತರ ಅಧ್ಯಕ್ಷ CD ರಾಮಚಂದ್ರ, ಯುವ ಮೋರ್ಚಾ ನಾಯಕರಾದ ಕಿರಣ್, ನವೀನ್ ಗಂಗೂಲಿ ಹಾಗೂ ಸ್ಥಳೀಯ ಪ್ರಮುಖರಾದ ಪ್ರಭು, ವೇಣು, ಶ್ರೀಧರ್, ಶೇಖರ್, ಮುನೇಂಟಪ್ಪ ಇತರರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ TV, ಕೋಲಾರ. ಇದೀಗ ಮತ್ತೊಮ್ಮೆ ವಿರಾಮದ ನಂತರ ಈ ನ್ಯೂಸ್ TV ಮುಂದುವರಿಯುತ್ತದೆ.
ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ತಾಲೂಕಿನ ಕೊಂಡ್ರೆಡ್ಪಲ್ಲಿ ಗ್ರಾಮದ ಸರ್ವೆ ನಂಬರ್ 46ರಲ್ಲಿನ 3 ಎಕರೆ ಜಮೀನು ಮತ್ತು 402ರಲ್ಲಿನ 50 ಎಕರೆ ಸರ್ಕಾರಿ ಖರಾಬು ಜಮೀನನ್ನು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮೀಸಲಿಟ್ಟಿದ್ದು ಕೂಡಲೇ APMCಗೆ ಮಂಜೂರು ಮಾಡಿಸದಿದ್ದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಬಾಗೇಪಲ್ಲಿ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ವರ್ತಕರು, ಮಂಡಿ ಮಾಲೀಕರು, ರೈತರು ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಮನೀಶ್ ಎನ್ ಪತ್ರವಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದವರು, APMCಗೆ ಟೊಮಾಟೊ ವ್ಯಾಪಾರ ಸದರಿ ಸರ್ವೆ ನಂಬರ್ನ ಜಮೀನುಗಳು ಮೀಸಲಿಡಬೇಕಾಗಿದೆ. ಮಾರುಕಟ್ಟೆಗೆ ಮಂಜೂರು ಮಾಡಿಸುವಂಥ ಮಂಡಿ ಮಾಲೀಕರು, ವರ್ತಕರು, ರೈತರು ಅನೇಕ ಬಾರಿ ಅರ್ಜಿಗಳನ್ನು ನೀಡಲಾಗಿದೆ. ಆದರೆ ಅಧಿಕಾರಿಗಳು ಮಂಜೂರು ಮಾಡಿಸಿಲ್ಲ ಎಂದು ಆರೋಪಿಸಿದರು. ಈ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘ ಹಸಿರು ಸೇನಾ ತಾಲೂಕು ಅಧ್ಯಕ್ಷ ಜಿಜೆಹಳ್ಳಿ ನಾರಾಯಣಸ್ವಾಮಿ, ಮಂಡಿ ಮಾಲೀಕ HS ಹರೀಶ್, ಶ್ರೀನಿವಾಸ್, ಅಮರನಾಥ್, ಕೃಷ್ಣಪ್ಪ, ವೆಂಕಟೇಶ್ ಬಾಬು ಇತರರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಥಿಲಗೊಂಡಿದ್ದ ಮೇಲ್ಛಾವಣಿ ಕುಸಿದು ಅಂಗನವಾಡಿ 4 ಮಕ್ಕಳಿಗೆ ಗಂಭೀರ ಗಾಯಗೊಂಡಿದ್ದ ಓರ್ವ ಮಗುವಿನ ಚಿಂತಾಜನಕ ಸ್ಥಿತಿ. ಬಾಗೇಪಲ್ಲಿಯ ಮಹತ್ವಾಕಾಂಕ್ಷಿ ಗಂಟ್ಲ ಮಲ್ಲಮ್ಮ ಡ್ಯಾಂ ನಿರ್ಮಾಣಕ್ಕೆ ಬರದ ಸಿದ್ಧತೆ, ಶೀಘ್ರದಲ್ಲೇ ಶಂಕುಸ್ಥಾಪನೆ, ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಶಾಸಕರು ಭೇಟಿ. ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸದೆ ಹೋಗಿದ್ದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನಾ ನಿರತರ ಮೇಲೆ ಪೊಲೀಸ್ ದೌರ್ಜನ್ಯ. ಚಚನಿ ಗೂಳೂರು ಮಠದಿಂದ ಮುಜರಾಯಿ ದೇವಾಲಯ ಅತಿಕ್ರಮಣ, ಜೀರ್ಣೋದ್ಧಾರ ಕಾರ್ಯಕ್ರಮ ರದ್ದುಗೊಳಿಸುವಂತೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ.